ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ 3ನೆಯ ದಿನವಾಗಿದೆ. ಇಂದಿನ ಎಲ್ಲಾ ಪ್ರಾರ್ಥನಾ ಅವಶ್ಯಕತೆಗಳನ್ನು, ನಿಯೋಗಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಹೀಗೆ ಪ್ರಾರ್ಥಿಸೋಣ: ಕರ್ತನಾದ ಯೇಸುವೇ, ನಮ್ಮನ್ನು, ನಮ್ಮ ನಿಯೋಗಗಳನ್ನು ಈ ಸಮಯ ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಅನುಗ್ರಹ, ನಿಮ್ಮ ಕೃಪೆ, ನಿಮ್ಮ ಸಂರಕ್ಷಣೆ, ನಿಮ್ಮ ಸೌಖ್ಯ, ನಿಮ್ಮ ಸಮಾಧಾನ, ನಿಮ್ಮ ಬಿಡುಗಡೆ ನಮಗೂ ನಮ್ಮ ಭವನದ ಒಳಗೆ ಅನುಭವಿಸಲು ಸಾಧ್ಯವಾಗಲಿ. ಹಲ್ಲೆಲೂಯಾ. ಪ್ರಭುವೇ, ಈ ಶುಶ್ರೂಷೆಯನ್ನು ಸಮರ್ಪಿಸಿ ಇಂದು ಆಲಿಸುವ ವಾಕ್ಯವನ್ನು ನೆನೆಸಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮನ್ನು ಅನುಗ್ರಹಿಸಿರಿ, ಬಿಡುಗಡೆಯನ್ನು ನೀಡಿರಿ. ನಿಮ್ಮ ಪವಿತ್ರ ರಕ್ತದಿಂದ ನಮ್ಮನ್ನು ಶುದ್ಧಗೊಳಿಸಿ ಪವಿತ್ರಾತ್ಮರು ನಮ್ಮನ್ನು ನಡೆಸಲಿ. ಇಂದು ನಾವು ಆಲಿಸುವ ವಾಕ್ಯ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ 29ರಿಂದ 33ರವರೆಗೆ ವಾಕ್ಯವನ್ನು ಆಲಿಸೋಣ. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತ್ತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರು ಕಣ್ಣುಗಳು ತೆರೆದವು, ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗರು ಒಟ್ಟುಗೂಡಿದರು. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡಲು ಸಾಧ್ಯ, ಯೇಸು ಸ್ವಾಮಿಯನ್ನು ಒತ್ತಾಯಪಡಿಸಿ ನಮ್ಮೊಂದಿಗೆ ತಂಗಲು ಹೇಳಿದರು. ಯಾವ ಒಂದು ವ್ಯಕ್ತಿ, ಯಾವ ಒಂದು ಕುಟುಂಬ ಈಗ ದೇವರೇ ನಮ್ಮೊಂದಿಗೆ ವಾಸ ಮಾಡಿರಿ, ನಮ್ಮನ್ನು ದೂರ ತಳ್ಳಬೇಡಿ, ಆತ್ಮದಿಂದ ಪ್ರಾರ್ಥಿಸುವುದೋ ಅವರನ್ನು ದೇವರು ಕಟಾಕ್ಷಿಸುತ್ತಾರೆ, ಅವರನ್ನು ದೇವರು ಒಮ್ಮೆಯೂ ದೂರ ತಳ್ಳುವುದಿಲ್ಲ. ಹಲ್ಲೆಲೂಯಾ ಎಂದು ನಾವು ಈಗ ವಾಕ್ಯದಲ್ಲಿ ಆಲಿಸಿದ್ದು. ಇಂದು ನೀವು ವಾಕ್ಯವನ್ನು ಆಲಿಸುವಾಗ ವಿಶ್ವಾಸದೊಡನೆ ಹೇಳಬೇಕು, ಪ್ರಭುವೇ ನನ್ನ ಜೊತೆಯಲ್ಲೇ ವಾಸ ಮಾಡಿರಿ, ನಿಮ್ಮ ಸಾನ್ನಿಧ್ಯ ಯಾವಾಗಲೂ ನನ್ನ ಜೊತೆಯಲ್ಲಿರಲಿ. ಪ್ರಿಯರೇ, ಇಂದು ರೊಟ್ಟಿಯ ಬದಲು ಯೇಸು ಸ್ವಾಮಿ ಮುರಿದು ನಮ್ಮೊಬ್ಬೊಬ್ಬರಿಗೆ ಕೊಡುವುದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ ವಾಕ್ಯವಾಗಿದೆ. ಈ ಮುಂಜಾನೆಯಲ್ಲಿ ಒಂದು ರೊಟ್ಟಿ ತರ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವುದು. ಅದನ್ನು ನೀವು ಸ್ವೀಕರಿಸಲು ತಯಾರಾದರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತದೆ. ದೇವರು ನೀಡುವ ಅನುಗ್ರಹಗಳನ್ನು ಅನುಭವಿಸಲು ಪ್ರಾರಂಭವಾಗುತ್ತದೆ. ಇಂದು ದೇವರು ನಿಮ್ಮ ಕುಟುಂಬದಲ್ಲಿ ಈ ವಾಕ್ಯವನ್ನು ಮುರಿದು ಕೊಡುತ್ತಿದ್ದಾರೆ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನೀವು ನೀಡಿದ ಈ ವಾಕ್ಯ ನಾನು ಸ್ವೀಕರಿಸುತ್ತೇನೆ, ವಿಶ್ವಾಸಿಸುತ್ತೇನೆ. ದೇವರ ವಾಕ್ಯವನ್ನು ಸ್ವೀಕರಿಸುವಾಗ, ವಿಶ್ವಾಸಿಸುವಾಗ, ಧ್ಯಾನಿಸುವಾಗ ಮುಚ್ಚಿದ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಜೀವನದಲ್ಲಿ ನಿರೀಕ್ಷೆ ನಷ್ಟಪಟ್ಟವರಿದ್ದಾರೆ, ರೋಗದಲ್ಲಿ ನರಳುವವರಿದ್ದಾರೆ, ಸಾಲದ ಬಾಧೆಯಲ್ಲಿ ಹಿಂಸೆಯನ್ನು ಅನುಭವಿಸುವವರಿದ್ದಾರೆ, ಒಂದು ಸ್ವಂತ ಮನೆ ಇಲ್ಲವಲ್ಲ ಎಂದು ಸಂಕಟ ಪಡುವವರಿದ್ದಾರೆ, ಮಕ್ಕಳನ್ನು ನೆನೆಸಿ ಬೇಸರ ಪಡುವವರಿದ್ದಾರೆ. ನೀವು ವಾಕ್ಯ ಆಲಿಸಿ ವಿಶ್ವಾಸದಿಂದ ಸ್ವೀಕರಿಸುವಾಗ ನಿಮ್ಮ ಕಣ್ಣು ತೆರೆದ ಹಾಗೆ ನೀವು ಬರೆದು ಇಟ್ಟಿರುವ ನಿಯೋಗದ ಮೇಲೆ ಬಾಗಿಲುಗಳು, ಅದ್ಭುತಗಳು ದೇವರು ತೆರೆಯುತ್ತಾರೆ. ಹಲ್ಲೆಲೂಯಾ. ನಿಯೋಗ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ನಿಮಗೆ ದೇವರ ಶಕ್ತಿಯನ್ನು ಅನುಭವಿಸಲು ಸಾಧ್ಯ. ನೀವು ಒಂದು ಸಮಯ ಪ್ರಾರ್ಥನೆಯಲ್ಲಿ ನಿರಾಸೆ ಪಟ್ಟ ವ್ಯಕ್ತಿಯಾಗಿರಬಹುದು, ಆದರೆ ನಿಮ್ಮ ಜೀವನದಲ್ಲಿ ನಡೆಯುವ ಅದ್ಭುತವನ್ನು ನೋಡಲು, ಅದನ್ನು ಅನುಭವಿಸಲು ಸಾಧ್ಯವಾಗಲಿ. ಹಲ್ಲೆಲೂಯಾ. ಪ್ರಿಯರೇ, ನೀವು ಬರೆದು ಇಟ್ಟ ನಿಯೋಗವನ್ನು ಕರದಲ್ಲಿ ಹಿಡಿದು ಪ್ರಾರ್ಥಿಸಿರಿ. ಪ್ರಭುವೇ, ನಿಮ್ಮ ವಾಕ್ಯ ಈ ನಿಯೋಗವನ್ನು ಸ್ಪರ್ಶಿಸಲಿ, ನಿಮ್ಮ ಶಕ್ತಿ ಈ ನಿಯೋಗವನ್ನು ಉಜ್ವಲಿಸಲಿ, ಅದ್ಭುತಗಳು ಉಂಟಾಗಲಿ. ನಿಮ್ಮ ನಿಯೋಗ ಪ್ರಾರ್ಥನೆ ಇಂದು ಆಲಿಸಿದ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ ಇಟ್ಟು ನಿಯೋಗ ಪ್ರಾರ್ಥನೆಯನ್ನು 33 ಸಾರಿ ಹೇಳಿ ಪ್ರಾರ್ಥಿಸಿರಿ. ಪ್ರಿಯರೇ, ಯೇಸು ಸ್ವಾಮಿ ರೊಟ್ಟಿ ಮುರಿದು ನೀಡಿದ ಹಾಗೆ ನಮಗೆ ಇಂದು ಆಲಿಸಿದ್ದ ವಾಕ್ಯವನ್ನು ಅನೇಕರಿಗೆ ನೀಡುವ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ,
ಮೋಸೆ ವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.